ನಮಸ್ತೆ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಭರತ್ ಅವರೇ ಅಂಡ್ ಪಣೀಂದ್ರ ಅವರೇ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ನಮ್ಮನ್ನು ಕರೆದಿದ್ದಕ್ಕೆ. ಕೋವಿಡ್ ಕೇರ್ ಅವೇರ್ನೆಸ್ ಥ್ರೂ ಅನ್ ಇಂಟಗ್ರೇಟಿವ್ ಅಪ್ರೋಚ್. ಈ ಪ್ರೆಸೆಂಟೇಷನ್ ಮಾಡ್ತಾ ಇದನ್ನ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ನಿಮಗೆ ತಿಳ್ಕೋಬಹುದು. ಇನ್ನು ಮುಂದೆ ನಾವು ಸೆಷನ್ಗೆ ಮುಂದುವರಿಯೋಣ. ಸೊ ಅಬ್ಜೆಕ್ಟಿವ್ಸ್ ಇವತ್ತು ಏನೇನು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ಕಿದೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈಗ ಕರೆಂಟ್ ಸಿಚುವೇಶನ್ ಯಾವ ತರ ಇದೆ, ಟು ಅಂಡರ್ಸ್ಟ್ಯಾಂಡ್ ದಿ ಕರೆಂಟ್ ಪ್ಯಾಂಡಮಿಕ್ ಸಿಚುವೇಶನ್. ಎರಡನೇದು ಟು ಅಂಡರ್ಸ್ಟ್ಯಾಂಡ್ ದ ಕೊರೋನಾ ಇಟ್ಸ್ ಸೆಲ್ಫ್. ಅದು ಯಾವ ರೀತಿಯ ಇನ್ಫೆಕ್ಷನ್ ನಮ್ಮಲ್ಲಿ ಮುಂದುವರಿಯುತ್ತೆ, ಏನೇನೋ ಸಿಂಪ್ಟಮ್ಸ್ ತೋರಿಸುತ್ತೆ, ಯಾವ ತರ ಅದು ಬೆಳೆಯುತ್ತೆ, ಕಂಟ್ರೋಲ್ ಆಗುತ್ತೆ, ಆಲ್ ದ ಡಿಸೀಸ್ ಪ್ರಾಸೆಸ್. ಆಮೇಲೆ ಪ್ರಿವೆಂಟಿವ್ ಕೇರ್ ಇಂದ ಆದಷ್ಟು ನಾವು ಇಂಟಗ್ರೇಟಿವ್ ಅಪ್ರೋಚ್ ಮೂಲಕ ಹೇಗೆ ಇದನ್ನ ತಡೆಗಟ್ಟಬಹುದು, ಹೌ ವಿಲ್ ವಿ ಪ್ರಿವೆಂಟ್. ಅದ್ರ ಜೊತೆಗೆ ಕರೆಕ್ಟ್ ಆದ ಫುಡ್, ನಮ್ಮ ಪ್ರಕೃತಿಗೆ ತಕ್ಕಂದಾಗಿ ಫುಡ್ ಮತ್ತೆ ಲೈಫ್ ಸ್ಟೈಲ್ ಅಲ್ಲಿ ಏನೇನೋ ಹ್ಯಾಬಿಟ್ಸ್ ವಿ ಹ್ಯಾವ್ ಟು ಇನ್ಕಲ್ಕೇಟ್ ಅನ್ನೋದು ಕೊರೋನಾ ಕಾಂಟೆಕ್ಸ್ಟ್ ಅಲ್ಲಿ. ಹಾಗೂ ಕೊರೋನಾ ಆದ ನಂತರ ಪೋಸ್ಟ್ ಕೋವಿಡ್ ಯಾವ ರೀತಿ ನಮ್ಮ ಹೆಲ್ತ್ ನ ಕರೆಕ್ಟ್ ರೀತಿಯಲ್ಲಿ ಇಟ್ಕೋಬೇಕು ಅನ್ನೋದು, ಇಷ್ಟು ವಿಷಯಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಬಿಫೋರ್ ದಟ್ ವಿ ವಿಲ್ ಹ್ಯಾವ್ ಅ ಸ್ಮಾಲ್ ಬ್ಯಾಕ್ ಗ್ರೌಂಡ್ ಆಫ್ ದಿ ಕರೆಂಟ್ ಕಾಂಟೆಕ್ಸ್ಟ್ ಆಫ್ ಕೊರೋನಾ. ಈಗ ವೆನ್ ವಿ ಕಂಪೇರ್ ವಿತ್ ದ ಫಸ್ಟ್ ವೇವ್, ಲಾಸ್ಟ್ ಇಯರ್ ಇದ್ದು ಫಸ್ಟ್ ವೇವ್ ಮತ್ತೆ ಈ ವರ್ಷ ಈಗ ಆಗ್ತಿರೋ ಸೆಕೆಂಡ್ ವೇವ್ಗೆ ಮೇನ್ ಡಿಫ್ರೆನ್ಸ್ ನೀವು ನೋಡಿದ್ರೆ, ದ ಡೈಲಿ ನಂಬರ್ ಆಫ್ ಕೇಸಸ್ ಪೀಕ್ ಏನ್ ರೀಚ್ ಆಗಿದೆ ಫಸ್ಟ್ ಫೇಸ್ ಮತ್ತೆ ಸೆಕೆಂಡ್ ಫೇಸ್ ಅಲ್ಲಿ, ದೇ ಆರ್ ಕ್ವೈಟ್ ಡಿಫ್ರೆಂಟ್. ಈಗ ಫಸ್ಟ್ ವೇವ್ ಆಫ್ ಕೊರೋನಾದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈಲಿ ಕೇಸಸ್ ಬಂದಿದೆ 1 ಲಕ್ಷ. ಆದ್ರೆ ಸೆಕೆಂಡ್ ವೇವ್ ಅಲ್ಲಿ 4 times ಅಂಡ್ ಇನ್ ಅ ವೆರಿ ಶಾರ್ಟ್ ಟೈಮ್ ಇಟ್ ಹಸ್ ಬಿಕಮ್ 4 times ದ ಪೀಕ್ ಆಫ್ ದಿ ಫಸ್ಟ್ ವೇವ್. ಅಂದ್ರೆ ಅಷ್ಟು ಬೇಗ ಡೈಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿದೆ. ಆದ್ರೆ ಇದರಲ್ಲಿ ಒಂದು ನಾವೇನು ಅಬ್ಸರ್ವ್ ಮಾಡಬಹುದು ಅಂದ್ರೆ, ದೋ ದ ನಂಬರ್ ಆಫ್ ಕೇಸಸ್ ಇಸ್ ವೆರಿ ಹೈ, ಆಕ್ಚುಲಿ ಫೆಟಾಲಿಟಿ ಆಗೋದು ಅಥವಾ ಡೆತ್ಸ್ ಆಗೋದು ಫಸ್ಟ್ ವೇವ್ ಗಿಂತ ಸೆಕೆಂಡ್ ವೇವ್ ಅಲ್ಲಿ ಆಕ್ಚುಲಿ ಕಡಿಮೆನೆ. ಫಸ್ಟ್ ವೇವ್ ಅಲ್ಲಿ 1.43% ಡೆತ್ ರೇಟ್ ಇತ್ತು, ಬಟ್ ಇಲ್ಲಿ ನೋಡಿದ್ರೆ ಬರೀ 1.1 ಅಷ್ಟೇ ಸೆಕೆಂಡ್ ವೇವ್ ಅಲ್ಲಿ. ಇಲ್ಲಿ ಗ್ರಾಫ್ ಅಲ್ಲಿ ನೋಡಿದಾಗೆ ಇದು ಫಸ್ಟ್ ವೇವ್ ಅಲ್ಲಿ, ದಟ್ ಇಸ್ ಇನ್ ಏಪ್ರಿಲ್ 2020. ಹೋದ ವರ್ಷ ಏಪ್ರಿಲ್ ಮೇ ಟೈಮ್ ಅಲ್ಲಿ ದ ಡೆತ್ ರೇಟ್ ವಾಸ್ ವೆರಿ ಹೈ ಅಂಡ್ ರಿಕವರಿ ರೇಟ್ ವಾಸ್ ಲೋ. ಬಟ್ ಈಗ ನೋಡಿದ್ರೆ ಡೆತ್ ರೇಟ್ ಇಸ್ ಕ್ವೈಟ್ ಲೋ, ರಿಕವರಿ ರೇಟ್ ಇಸ್ ಮಚ್ ಹೈಯರ್. ಆದ್ರೂ ವಿ ಕಮ್ ಅಕ್ರಾಸ್ ಸೋ ಮೆನಿ ನ್ಯೂಸ್ ಅಬೌಟ್ ದಿ ಡೆತ್ಸ್ ಆಫ್ ಅವರ್ ನಿಯರ್ ಅಂಡ್ ಡಿಯರ್ ಒನ್ಸ್. ಫಸ್ಟ್ ವೇವ್ ಗಿಂತ ಜಾಸ್ತಿ ಸೆಕೆಂಡ್ ವೇವ್ ಅಲ್ಲಿ ನಾವು ಕೇಳಿಸ್ಕೊತಾ ಇದೀವಿ. ಏನ್ ಕಾರಣ ಇರ್ಬೋದು ಅಂತಂದ್ರೆ, ನಾವು ಫಸ್ಟ್ ಸ್ಲೈಡ್ ಅಲ್ಲಿ ನೋಡಿದಾಗೆ ನಂಬರ್ ಆಫ್ ಕೇಸಸ್ ಇಸ್ ಟೂ ಹ್ಯೂಜ್. ಫಸ್ಟ್ ಟೈಮ್ ಅಲ್ಲಿ 1 ಲಕ್ಷ ಇದ್ದಿದ್ದು ಈಗೆಲ್ಲ 4 ಲಕ್ಷ ಆಗಿದೆ. ಆಗ 100 ಜನರಲ್ಲಿ ಏನಾಗ್ತಿತ್ತು, ಈಗ 400 ಜನರಲ್ಲಿ ನಮ್ಗೆ ಅದೇ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಇಷ್ಟು ಬೇಗ ಸ್ಪ್ರೆಡ್ ಆಗ್ಲಿಕ್ಕೆ ಏನ್ ಕಾರಣಗಳು ಇರ್ಬೋದು? ದ ಶಿಯರ್ ನಂಬರ್ ಆಫ್ ಕೇಸಸ್. ಕೆಲವು ಪಾಸಿಬಲ್ ರೀಸನ್ಸ್ ಏನಿರ್ಬೋದು ಅಂದ್ರೆ, ಫಸ್ಟ್ ಫೇಸ್ ಅಲ್ಲಿ ಯಾವ ಕೊರೋನಾ ವೈರಸ್ ವೇರಿಯಂಟ್ ಅಂತ ಏನ್ ಹೇಳ್ತೀವಿ, ಮ್ಯೂಟೆಂಟ್ ಅಂತ ಏನ್ ಹೇಳ್ತೀವಿ, ಅದು ಏನ್ ಕಾಸ್ ಮಾಡಿತ್ತೋ ಸೆಕೆಂಡ್ ವೇವ್ ಅಲ್ಲಿ ಅದು ಬೇರೆನೇ ಆಗಿದೆ. ಫಸ್ಟ್ ವೇವ್ಗೂ ಸೆಕೆಂಡ್ ವೇವ್ಗೂ ಸೇಮ್ ಕೊರೋನಾ ವೈರಸ್ ಇಲ್ಲ, ಸ್ವಲ್ಪ ಮ್ಯೂಟೇಷನ್ಸ್ ಆಗಿದಾವೆ. ಈಗ ಸೆಕೆಂಡ್ ವೇವ್ ಅಲ್ಲಿ ಆಗಿರುವಂತ ಮ್ಯೂಟೇಷನ್ಸ್ ಫಸ್ಟ್ ವೇವ್ ಗಿಂತ ಇನ್ನೂ ಬೇಗ ಹರಡ್ತಾ ಇದೆ ಅನ್ನೋದು ಒಂದು ವಿಷಯ. ಎರಡನೇದೇನಂದ್ರೆ, ಅಂಟಿಲ್ ವಿ ರೀಚ್ಡ್ ಕ್ರಿಟಿಕಲ್ ವಾಟ್ ಯು ಕಾಲ್ ಲೆವೆಲ್ ಆಫ್ ಇನ್ಫೆಕ್ಷನ್ಸ್, ನಾವು ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಲ್ಲಿ ಯಾವುದೇ ಒಂದು ಪ್ರಿಕಾಷನ್ಸ್ ತಗೊಂಡಿಲ್ಲ, ನಮ್ಮ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ವರ್ ಗೋಯಿಂಗ್ ಆನ್ ಆಸ್ ಯೂಶುವಲ್. when suddenly we realize that there are so many infections and we have to restrict. So ಅದು ಎಲ್ಲೋ ಒಂದು ಕಡೆ ನಾವು ಅದನ್ನ ಎಷ್ಟು ಕೇರ್ ತಗೊಂಡು ಸ್ವಲ್ಪ ಇಂಟ್ರಾಕ್ಷನ್ಸ್ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು. ಅದನ್ನ ಸರಿಯಾದ ಟೈಮ್ ಅಲ್ಲಿ ನಾವು ಮಾಡದಲೇ ಆಗಿರೋದ್ರಿಂದ ಅಗೈನ್ there is a huge number of cases. ಮೂರನೇದು ಆಫ್ ಕೋರ್ಸ್ ವ್ಯಾಕ್ಸಿನ್ ಕವರೇಜ್ ಈಗ ಶುರುವಾಗಿದೆ ಅಂಡ್ ಇಟ್ ಹ್ಯಾಸ್ ಟು ಕವರ್ ಯೆಟ್ ಸೋ ಮೆನಿ ನಂಬರ್ ಆಫ್ ಪೀಪಲ್ ಇನ್ನು ಕವರೇಜ್ ಮಾಡೋದಿದೆ. ಸೊ ಈಗ ಒಂದು ಸಿಚುವೇಶನ್ ಅಲ್ಲಿ ಇಷ್ಟು ಜನ ಕೇಸಸ್ ಇದ್ದಾಗ ವಾಟ್ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ ಇಸ್, ನಾವೊಂದು ಹೊರಗಡೆ ಸಿಸ್ಟಮ್ ಮೇಲೆ ಡಿಪೆಂಡೆಂಟ್ ಆಗಿರೋದಕ್ಕಿಂತ, ಬಿಕಾಸ್ ಆಲ್ರೆಡಿ ದ ಎಕ್ಸ್ಟರ್ನಲ್ ಸಿಸ್ಟಮ್ಸ್ ಆರ್ ಸೋ ಸ್ಟ್ರೆಚ್ಡ್ ಔಟ್, ಅದಕ್ಕೆ ಬದಲು ಕೈಯಲ್ಲೇನೆ ಹೌ ಮಚ್ ವಿ ಕ್ಯಾನ್ ಸೇಫ್ ಗಾರ್ಡ್ ಅವರ್ ಸೆಲ್ಸ್ ಫ್ರಮ್ ಬೀಯಿಂಗ್ ಇನ್ಫೆಕ್ಟೆಡ್. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ನಾವು ಕಲ್ತು ಬಿಟ್ರೆ ಇದನ್ನ ಹರಡೋದನ್ನ ವಿ ಕ್ಯಾನ್ ಸ್ಟಾಪ್ ಇಟ್ ಇನ್ ಅ ವೆರಿ ಎಫೆಕ್ಟಿವ್ ವೇ. ಇನ್ಫ್ಯಾಕ್ಟ್ ನಮ್ಮ ಎಂಟೈರ್ ಪ್ರೋಗ್ರಾಮ್ ಏನಿದೆ ಅದನ್ನ ಉದ್ದೇಶ ಇಸ್ ಟು give that information to everybody possible so that we are empowered to control the disease from our side, our end. So first ಅದನ್ನ ನಾವು ತಿಳ್ಕೋಬೇಕು. ಎರಡನೇದು, ಅಕಸ್ಮಾತ್ ಇನ್ಫೆಕ್ಷನ್ ಆದ್ರೂ ಕರೆಕ್ಟ್ ರೀತಿಯಲ್ಲಿ ಹೇಗೆ ನಾವು ಕ್ವಾರಂಟೈನ್ ಮಾಡ್ಕೋಬೇಕು ಮನೆಯಲ್ಲಿ, ಸೊ ದಟ್ ನಾವು ಸೇಫ್ ಝೋನ್ ಅಲ್ಲಿ ಇರ್ತೀವಿ, ನಮ್ಮ ಅಕ್ಕಪಕ್ಕ ಇರೋರು ಫ್ಯಾಮಿಲಿ ಕೂಡ ದೇ ಆರ್ ಕೆಪ್ಟ್ ಸೇಫ್. ಇದು ತುಂಬಾ ಇಂಪಾರ್ಟೆಂಟ್. ಮೂರನೇದು, ಈ ಇನ್ಫೆಕ್ಷನ್ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ಸರಿಯಾದ ರೀತಿ ತಿಳ್ಕೊಳ್ಳೋದು. ಯಾವ ತರ
ಇದು ಸಿಂಪ್ಟಮ್ಸ್ ತೋರಿಸ್ಕೊಳ್ಳುತ್ತೆ. ಯಾವ ತರ ಸಿಂಪ್ಟಮ್ಸ್ ಬಂದಾಗ ನಾವು ಇಮಿಡಿಯೇಟ್ಲಿ ಅದನ್ನ ಪ್ರಯಾರಿಟಿ ಆಗಿ ತಗೊಂಡು ಎಮರ್ಜೆನ್ಸಿ ತರ ಟ್ರೀಟ್ ಮಾಡಬೇಕು, ಎಷ್ಟು ಮಟ್ಟಿಗೆ ನಾವು ಮನೇಲೆ ನೋಡ್ಕೋಬಹುದು, ಮತ್ತೆ ಎಷ್ಟು ದಿವಸ ಆಗುತ್ತೆ ಇದು ಟೋಟಲ್ ಸೈಕಲ್ ಶುರುವಾಗಿ ಕೆಳಗ್ ಬರ್ಲಿಕ್ಕೆ, ಈ ತರ ಡಿಸೀಸ್ ಬದ್ಕೊಳ್ಳೋದು ನಮ್ಗೆ ಇಟ್ ಗಿವ್ಸ್ ಲಾಟ್ ಆಫ್ ಎಂಪವರ್ಮೆಂಟ್. 4ನೇದು, ಇಂಥ ಟೈಮಲ್ಲಿ ನಾವು ಲೈಫ್ ಸ್ಟೈಲ್ ಯಾವ ತರ ಇಟ್ಕೋಬೇಕು, ಯಾವ ರೀತಿ ಫುಡ್ ತಗೋಬೇಕು, ಯಾವ ರೀತಿ ನಾವು ಬೇರೆ ಎಲಿಮೆಂಟ್ಸ್ ಎಲ್ಲ ಇಟ್ಕೋಬೇಕು ಲೈಫ್ ಸ್ಟೈಲ್ ಅಲ್ಲಿ, ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅನ್ ಇಂಟಗ್ರೇಟಿವ್ ಅಪ್ರೋಚ್ ಟು ಕೋವಿಡ್ ಕೇರ್. ಕೋವಿಡ್ ಆಗಿರೋ ಸ್ಕೇಲ್ ನೋಡಿದ್ರೆ ಯಾವುದೇ ಒಂದು ವಿಷಯದಿಂದ ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಪುಟ್ ಇನ್ ಅದರ್ ಕೈಂಡ್ ಆಫ್ ಇಂಟರ್ವೆನ್ಷನ್ಸ್ ಟು ಬ್ರಿಂಗ್ ಸಮ್ ಲೆವೆಲ್ ಆಫ್ ಕಂಟ್ರೋಲ್ ಟು ದಿಸ್ ಸ್ಪ್ರೆಡ್ ಆಫ್ ದ ಡಿಸೀಸ್. ಸೊ ನಮ್ದು ಬೈ ಅವರ್ ಓನ್ ಫಿಲಾಸಫಿ ವಿ ಆರ್ ಅನ್ ಇಂಟಗ್ರೇಟಿವ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಕ್ಲಿನಿಕ್ ಆಗಿರೋದ್ರಿಂದ ವಿ ಅಡಾಪ್ಟ್ ದೀಸ್ 4-prong ಅಪ್ರೋಚ್ ಮಾಡ್ತೀವಿ ನಾವು. ಮೊದಲನೇದಾಗಿ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಮೆಡಿಟೇಷನ್, ಬಿಕಾಸ್ ಇಟ್ ಇಸ್ ದ ಬೇಸ್ ಅಂಡ್ ಫೌಂಡೇಶನ್ ಫಾರ್ ದ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ನಾವು ಮನಸ್ಥಿತಿನ ಯಾವ ರೀತಿ ಇಟ್ಕೋತೀವಿ, ದಿಸ್ ಇಸ್ ವೆರಿ ಕ್ರಿಟಿಕಲ್ ಫಾರ್ ದ ಇಮ್ಯುನಿಟಿ ಆಫ್ ದ ಬಾಡಿ ಅಂಡ್ ಇಟ್ ವಿಲ್ ಅರೆಸ್ಟ್ ದ ಗ್ರೋತ್ ಅಂಡ್ ದ ಸ್ಪ್ರೆಡ್ ಆಫ್ ದ ಬಾಡಿ. ನ್ಯಾಚುರಲಿ ಇಟ್ ಬಿಕಮ್ ಸ್ಟ್ರಾಂಗರ್ ಇಫ್ ದ ಮೈಂಡ್ ಇಸ್ ಸ್ಟ್ರಾಂಗ್. ಸೊ ನಮ್ ಕಾಮ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಳ್ಳೋದು ಇಸ್ ದ ಫಸ್ಟ್ ಪ್ರಯಾರಿಟಿ. ಹಾಗಾಗಿ ಮೆಡಿಟೇಷನ್ ಇಸ್ ಗಿವನ್ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್. ನಮ್ಮಲ್ಲಿ ವಿ ಆರ್ ಟೀಚಿಂಗ್ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅಂತ. ದಿಸ್ ಇಸ್ ಅ ವೆರಿ ಏನ್ಷಿಯಂಟ್ ಓಲ್ಡ್ ಟೆಕ್ನಿಕ್. ಇಟ್ಸ್ ಅ ವೆರಿ ಸಿಂಪಲ್ ಟೆಕ್ನಿಕ್ ಅಂಡ್ ಇಟ್ ಇಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ವರ್ಲ್ಡ್ ಪೂರ್ತಿ 190 ಕಂಟ್ರೀಸ್ ಮೇಲೂ ಇದನ್ನ ಸುಮಾರು ಜನ, ಲಕ್ಷಾಂತರ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಥೌಸಂಡ್ಸ್ ಆಫ್ ಟ್ರೈನರ್ಸು ಇದ್ದಾರೆ ನಿಮ್ ಜೊತೆ 1-to-1 ಸಪೋರ್ಟ್ ಕೊಟ್ಟು ಇದು ಹೇಳ್ಕೊಡ್ಲಿಕ್ಕೆ. ಸೊ ಇದನ್ನ ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಹೇಳ್ಕೊಡ್ತೀವಿ ಹಾರ್ಟ್ಫುಲ್ನೆಸ್. ಬಟ್ ನಿಮ್ಗೆ ಯಾವುದೇ ರೀತಿ ಮೆಡಿಟೇಷನ್ ನೀವು ಆಲ್ರೆಡಿ ಫಾಲೋ ಮಾಡ್ತಿದ್ರೆ ದಯವಿಟ್ಟು ರೆಗ್ಯುಲರ್ ಆಗಿ ಇಂಥ ಟೈಮ್ಗಳಲ್ಲಿ ಕಂಟಿನ್ಯೂ ಮಾಡಿ. ಆ ವೈಬ್ರೇಷನ್ ನಮಗ್ ಮಾತ್ರ ಅಲ್ಲ, ನಮ್ಮ ಸುತ್ತ ಇರೋರ್ಗು, ನಮ್ಮ ಎನ್ವಿರಾನ್ಮೆಂಟ್ಗೂ ಪಾಸಿಟಿವಿಟಿ ತುಂಬಾ ಹರಡುತ್ತೆ. ಸೊ ದಯವಿಟ್ಟು ಮೆಡಿಟೇಷನ್ ನ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಫಸ್ಟ್ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. 2ನೇ ಮುಖ್ಯವಾದ ವಿಷಯ ಆಯುರ್ವೇದ. ಇದು ನಮ್ಮ 4-prong ಅಪ್ರೋಚ್ ಅಲ್ಲಿ ತುಂಬಾ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಓಲ್ಡ್ ಆಯುರ್ವೇದ ಟೆಕ್ಸ್ಟ್ ಗಳಲ್ಲಿ, ಅಂದ್ರೆ ನಮ್ಮ ಸಮಿತಿಗಳಲ್ಲಿ ಯಾವ ರೀತಿ ರಿಚ್ ಡೇಟಾ ಕೊಟ್ಟಿದ್ದಾರೆ ಅಂದ್ರೆ, ನಾವು ಪ್ರಿವೆಂಟಿವ್ ಲೈಫ್ ಸ್ಟೈಲ್ ಯಾವ ರೀತಿ ಇಟ್ಕೋಬಹುದು, ನಮ್ಮ ಜೀವ ಹೇಗಿರ್ಬೇಕು, ನಾವ್ ಈ ಸೀಸನ್ ತಕ್ಕಂದಾಗ ಯಾವ ರೀತಿ ನಮ್ಮನ್ನ ಇಟ್ಕೋಬೇಕು, ನಮ್ಮ ಪ್ರಕೃತಿಗೆ ತಕ್ಕಂದಾಗಿ ಯಾವ ತರ ಲೈಫ್ ಸ್ಟೈಲ್ ನ ಅಳವಡಿಸ್ಕೋಬೇಕು, ಎವ್ರಿಥಿಂಗ್ ಇಸ್ ಗಿವನ್ ವೆರಿ ಡೀಟೇಲ್ಡ್ಲಿ ಇನ್ ಅವರ್ ಆಯುರ್ವೇದ ಟೆಕ್ಸ್ಟ್. ಸೊ ಅದನ್ನ ಕರೆಕ್ಟ್ ಟೈಪ್ ಆಗಿ ನಾವು ಅಪ್ಲೈ ಮಾಡ್ಕೊಂಡ್ರೆ ಅದಕ್ಕಿಂತ ಬೇಕಾದ ಒಂದು ಪ್ರಿವೆಂಟಿವ್ ಕೇರ್ ನಮ್ಗೆ ಸಿಗೋದೇ ಇಲ್ಲ. ಸೊ ಆಯುರ್ವೇದ ಇಸ್ ಅವರ್ ವೆರಿ ಸೆಕೆಂಡ್ ಇಂಪಾರ್ಟೆಂಟ್ ಇದು. 3ನೇದಾಗಿ ಯೋಗ. ಈಗ ಕೊರೋನಾ ಕಾಂಟೆಸ್ಟ್ ಅಲ್ಲಿ ನಮ್ಮ ಬಾಡಿಗೆ ಒಂದು ಒಳ್ಳೆ ಆಕ್ಸಿಜನೇಷನ್, ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಬೇಕಾಗುತ್ತೆ. ಬಿಕಾಸ್ ಬಾಡಿಯಲ್ಲಿ ಟಾಕ್ಸಿನ್ಸ್ ರಿಮೂವಲ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದಷ್ಟು ಇಟ್ ಇಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಬಾಡೀಸ್ ಅಪ್ಕೀಪ್. ಅದು ಮಾತ್ರ ಅಲ್ಲದೆ ಒಳ್ಳೆ ಪ್ರಾಣಾಯಾಮ ಟೆಕ್ನಿಕ್ಸ್ ಮಾಡಿದಾಗ the way the lung expands, body the way it gets oxygenated, ಇದು ಕೂಡ ನಮ್ಮ what you call the health of the lungs ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅಟ್ ದಿಸ್ ಪಾಯಿಂಟ್ ಆಫ್ ಕೊರೋನಾ ಕೇರ್ಗೆ ಯೋಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನಾಟ್ ಈಸ್ ನಮ್ಮ ಮಾಡರ್ನ್ ಮೆಡಿಸಿನ್. ಇನ್ಫ್ಯಾಕ್ಟ್ ಮಾಡರ್ನ್ ಮೆಡಿಸಿನ್ ಇಸ್ ದ ಸ್ಟ್ಯಾಂಡರ್ಡ್ ವಾಟ್ ಯು ಕಾಲ್ ಗೋ ಟು ಅಂತೀವಲ್ಲ. ಏನಾದ್ರು ಒಂದು ಆದಾಗ, ಒಂದು ಸ್ಟೇಜ್ ದಾಟಿದಾಗ ಮನೇಲಿ ಯಾವಾಗ ನಮ್ಮ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ವೋ, ಡೆಫಿನೆಟ್ಲಿ ವಿ ಹ್ಯಾವ್ ಟು ಟರ್ನ್ ಅವರ್ attention to modern medicine and make use of the emergency care and the preventive care offered by the modern medical context. So definitely now social distancing agli, hand washing agli, mask ಗಳು ಹಾಕೊಳ್ಳೋದಾಗಿ, these are the things which you have to follow in a preventive precautious way in terms of the standard medical conditions. ಅದ್ರ ಜೊತೆಗೆ we should also know when to take the help of modern medicine, emergency care ಯಾವಾಗ ತಗೋಬೇಕು ಅನ್ನೋದು ನಮ್ಮ ಅರಿವಿಗಿರಬೇಕು. ಮತ್ತೆ ವ್ಯಾಕ್ಸಿನೇಷನ್, ಇದನ್ನು ಖಂಡಿತ ಮಾಡರ್ನ್ ಮೆಡಿಸಿನ್ ಒಂದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಪ್ರಿವೆನ್ಷನ್. ಸೊ ದಯವಿಟ್ಟು ನಿಮ್ ಟರ್ನ್ ಬಂದಾಗ ನಾವು ಡೆಫಿನೆಟ್ಲಿ ವಿಲ್ ಹ್ಯಾವ್ ಟು ಟೇಕ್ ಅಪ್ ದಿ ವ್ಯಾಕ್ಸಿನೇಷನ್ ಆಲ್ಸೋ. ಸೊ ಈ ರೀತಿ ಎಲ್ಲರೂ ನಾವು ಇಂಟಗ್ರೇಟ್ ಮಾಡಿದಾಗ ಡೆಫಿನೆಟ್ಲಿ ಕೊರೋನಾ ಇಂದ ನಾವು ಸೇಫ್ ಆಗಿ ಇದ್ಕೋಬಹುದು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋ ಪ್ಯಾನಿಕ್. ಇದು ತುಂಬಾ ಕ್ರಿಟಿಕಲ್ ಆದ ಒಂದು ವಿಷಯ. ನಾವು ಆಗ್ಲೇ ನೋಡ್ದಂಗೆ ಗ್ರಾಫ್ ಅಲ್ಲಿ 99% ಆಫ್ ದಿ ಪೀಪಲ್ ಹೂ ಆರ್ ಇನ್ಫೆಕ್ಟೆಡ್ ವಿತ್ ಕೊರೋನಾ ಆರ್ ರಿಕವರಿಂಗ್. ಡೆತ್ ಇಸ್ ವೆರಿ ಲೆಸ್ ಡ್ಯೂ ಟು ಸಮ್ ಕಾಂಪ್ಲಿಕೇಶನ್. ಈಗ ನಾವು ಪ್ಯಾನಿಕ್ ಮಾಡ್ಕೊಂಡ್ರೆ, ಅಕಸ್ಮಾತ್ ಮೆಂಟಲಿ ಡಿಸ್ಟರ್ಬ್ ಆದ್ರೆ, ಇಟ್ ರಿಸಲ್ಟ್ಸ್ ಇನ್ ಲಾಟ್ ಆಫ್ ಎಮೋಷನಲ್ ಡ್ರೈನೇಜ್ ಆಗುತ್ತೆ. ವಿ ಬಿಕಮ್ ಸೋ ಲೋ ಇನ್ ಅವರ್ ಎನರ್ಜಿ, ಬಾಡಿ ಇಮ್ಯುನಿಟಿ ಖಂಡಿತ ಇಟ್ ಬಿಕಮ್ಸ್ ವೆರಿ ವಾಟ್ ಯು ಕಾಲ್ ವೀಕ್. ಅದರಿಂದ ವಿ ಬಿಕಮ್ ಈವನ್ ಮೋರ್ ಸಸೆಪ್ಟಬಲ್ ಅಂಡ್ ವಲ್ನರಬಲ್ ಟು ದ ಡಿಸೀಸ್. ಸೊ ಫಸ್ಟ್ ಥಿಂಗ್ ಇಸ್ ನಾಟ್ ಟು ಪ್ಯಾನಿಕ್. ಹೇಳೋದು ಸುಲಭ, ಯಾಕಂದ್ರೆ ಆ ಟೈಮ್ ಬಂದಾಗ ವಿ ಹ್ಯಾವ್ ಟು ಕೀಪ್ ಅವರ್ ಮೈಂಡ್ ಕಾಮ್ ಅಂಡ್ ಬ್ಯಾಲೆನ್ಸ್. ಅದಕ್ಕೆ ಮುಂಚೆ ಹೇಳಿದಾಗ ಮೆಡಿಟೇಷನ್ ಪ್ರಾಕ್ಟೀಸ್ ಇಂಥ ಟೈಮಲ್ಲಿ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. 2ನೇದು, ನಮ್ಮ ಮೈಂಡ್ ಬ್ಯಾಲೆನ್ಸ್ಡ್ ಆಗಿದ್ದಾಗ ನಮಗೆ ಕ್ಲಿಯರ್ ಥಿಂಕಿಂಗ್ ಸಿಗುತ್ತೆ, ಅಬ್ಜೆಕ್ಟಿವ್ ಆಗಿ ಯೋಚನೆ ಮಾಡಕ್ಕಾಗತ್ತೆ. ವಿಚ್ ಮೀನ್ಸ್ ನಾವು ಯಾವ ಟೈಮಲ್ಲಿ ಯಾವ ತರ ಇಂಟರ್ವೆನ್ಷನ್ಸ್ ತಗೋಬೇಕು,
ಅನ್ನೋ ಕ್ಲಾರಿಟಿ ಅಂಡ್ ಕರೆಕ್ಟ್ ರೀಸನಿಂಗ್ ಇದು ನಮಗೆ ಗೊತ್ತಾಗುತ್ತೆ. ಸೊ ಡೆಫಿನೆಟ್ಲಿ ಪ್ಯಾನಿಕ್ ಅವಾಯ್ಡ್ ಮಾಡಿದಷ್ಟು ವಿ ಕ್ಯಾನ್ ಈಸಿಲಿ ನ್ಯಾವಿಗೇಟ್ ಥ್ರೂ ದಿಸ್ ಪ್ರಾಸೆಸ್ ಆಫ್ ಕಮಿಂಗ್ ಔಟ್ ಆಫ್ ದಿಸ್ ಇನ್ಫೆಕ್ಷನ್ ಆಫ್ ಕೊರೋನಾ. ಸೊ ನೋ ಪ್ಯಾನಿಕ್ ಅಂದ್ರೆ ದೆನ್ ಇದು ಪ್ಯಾಂಡಮಿಕ್ ಆಗಿ ಚೇಂಜ್ ಮಾಡೋ ಒಂದು ಸಾಧ್ಯತೆ ನಾವು ಖಂಡಿತ ತಡೆಗಟ್ಟಬಹುದು. ಈಗ ವಿ ಆರ್ ಗೋಯಿಂಗ್ ಟು ಗೋ ಇನ್ ಟು ದಿ ಆಕ್ಚುಯಲ್ ಟೆಕ್ನಿಕಲ್ ಕಂಟೆಂಟ್ ಅಂತ ಹೇಳ್ಬೋದು. ಈ ಕೊರೋನಾ ಇನ್ಫೆಕ್ಷನ್ ಬಗ್ಗೆ ಇನ್ನು ಹೆಚ್ಚಿಗೆ ತಿಳ್ಕೊತೀವಿ, ಮತ್ತೆ ಯಾವ ರೀತಿ ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಡಾಕ್ಟರ್ ಸ್ಮಿತಾ ಅವರು ತಿಳಿಸ್ಕೊಡ್ತಾರೆ. ಸೊ ಐ ರಿಕ್ವೆಸ್ಟ್ ಡಾಕ್ಟರ್ ಸ್ಮಿತಾ ಟು ಕಂಟಿನ್ಯೂ ಫ್ರಮ್ ಹಿಯರ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸ್ಮಿತಾ ಅಂತ. ನಾನು ಆಯುರ್ವೇದಿಕ್ ಡಾಕ್ಟರು. ಐ ಆಮ್ ಪ್ರಾಕ್ಟಿಸಿಂಗ್ ಆಯುರ್ವೇದ ಸಿನ್ಸ್ 12 years. ಸೊ ಎಲ್ಲರಿಗೂ ನನ್ ಒಂದೇ ಆಶೆ ಏನು ಅಂದ್ರೆ ಎಲ್ಲರೂ ಹೆಲ್ದಿ ಆಗಿರಿ, ಸೇಫ್ ಅಂಡ್ ಸೌಂಡ್ ಆಗಿರಿ, ಮನೆಯಲ್ಲೇ ಇರಿ. ಅದೇ ನನ್ನ ಮೇನ್ ರಿಕ್ವೆಸ್ಟ್. ಸೊ ಇವತ್ತಿನ ಟಾಪಿಕ್ ಹೋಗೋಣ. ಸೊ ಬೇಸಿಕಲಿ ಕರೋನಾ ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗತ್ತೆ ಇದನ್ನ ಫಸ್ಟ್ ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಲೆಟ್ಸ್ ಆಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಟಿಪಿಕಲ್ ಲೈಫ್ ಸೈಕಲ್ ಆಫ್ ಕರೋನಾ ಇನ್ಫೆಕ್ಷನ್. ಸೊ ಬೇಸಿಕಲಿ ಹೌ ಇಟ್ ಸ್ಟಾರ್ಟ್ಸ್ ಇಸ್, ಫಸ್ಟ್ when a person comes in contact with the other infected person, ಅಂದ್ರೆ ಯಾವಾಗ ಒಬ್ಬ ಹೆಲ್ದಿ ಪರ್ಸನ್, ಅವರಿಗೆ ಏನು ಸಿಂಪ್ಟಮ್ಸ್ ಇರಲ್ಲ, ಬಟ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಪಾಸಿಟಿವ್, ಆಲ್ರೆಡಿ ಪಾಸಿಟಿವ್ ಕ್ಲೈಂಟ್ ಥ್ರೂ ಅವರ ಒಂದು ಕೆಮ್ಮಿಂದ ಇರ್ಬೋದು, ಥ್ರೂ ಕಾಫ್ ಆರ್ ಬ್ರೀತ್ ಅಥವಾ ಶೀತ, ಕೆಮ್ಮು, ಯಾವ್ದಾರ ಒಂದು ಇದರಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅವರ ಮೂಗಿನ ರಂಧ್ರದೊಳಗೆ ಥ್ರೋಟ್ಗೆ ಎಂಟರ್ ಆಗತ್ತೆ. ಇಟ್ ಎಂಟರ್ಸ್ ಇನ್ ಟು ದ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಸೊ ಫ್ರಮ್ ದೆನ್ ಆನ್ ದ ಸೈಕಲ್ ಸ್ಟಾರ್ಟ್ಸ್. ಅಂದ್ರೆ ಇಲ್ಲಿ ಆ ವೈರಸ್ ಒಂದಾಗಿದ್ದು ಇಟ್ ಸ್ಟಾರ್ಟ್ಸ್ ಟು ಸೆಲ್ಫ್ ಬ್ರೀಡ್. ಅದು ಹಲವಾರಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಬ್ರೀಡಿಂಗ್ ಸ್ಟೇಜ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಅವ್ರಿಗೆ ಇನ್ಫೆಕ್ಷನ್ ಎಂಟರ್ ಆಗಿರತ್ತೆ, ಬಟ್ ಸ್ಟಿಲ್ ಅದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲೇ ಇರುತ್ತೆ. ಅಂದ್ರೆ ಮೇಲ್ಭಾಗದಲ್ಲೇ ಇರೋದ್ರಿಂದ ಅವರಿಗೆ ತುಂಬಾ ಹೆವಿ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಮೈಲ್ಡ್ ಟು ಮಾಡರೇಟ್ ಸಿಂಪ್ಟಮ್ಸ್ ಇರುತ್ತೆ. ಸೊ within 2 to 4 days, what happens is the same virus can actually cause some symptoms. Okay, so during which a client is supposed to go for any RT-PCR test or blood test to confirm whether they are positive or negative. So ಇಲ್ಲಿ ಏನು ಅಂತ ಹೇಳಿದ್ರೆ, this is a very critical phase. Okay, so after 5 to 7 days of having symptoms, if the symptoms are untreated or unnoticed, so this might itself aggravate. ಯಾವಾಗ 7 ದಿವಸದೊಳಗಡೆ ಕರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ದಲ್ಲಿ, ಅವಾಗ ಇದೇನೆ ಅಗ್ರಿವೇಟ್ ಆಗಿ ಅವರಿಗೆ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ಬೋದು. ಸೊ ಅರೆಸ್ಟಿಂಗ್ ದಿಸ್ ಇನ್ಫೆಕ್ಷನ್ ಇನ್ ದ ಅರ್ಲಿಯರ್ ಸ್ಟೇಜ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಇದರ ಸಿಂಪ್ಟಮ್ಸ್ ಹಾಗೂ ಅದರದ ಪೆಥೋಜೆನಿಸಿಸ್ ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಮೇನ್ ಏನಂತ ಹೇಳಿದ್ರೆ, ಈ ಫಸ್ಟ್ 14 days ಏನಿದೆ ಅಲ್ಲಿ, ಒನ್ಸ್ ದ ಕ್ಲೈಂಟ್ ಇಸ್ ಪಾಸಿಟಿವ್ ಆಲ್ಸೋ, ಇಫ್ ದೇ ರಿಸೀವ್ ಅ ವೆರಿ ಗುಡ್ ಟ್ರೀಟ್ಮೆಂಟ್ ಅಂಡ್ ಡಯಾಗ್ನೋಸಿಸ್, ದೇ ಕ್ಯಾನ್ ಆಕ್ಚುಲಿ ಅವಾಯ್ಡ್ ಆಲ್ ಕೈಂಡ್ಸ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಅವರಿಗೆ ಹಾಸ್ಪಿಟಲೈಸ್ ಆಗ್ಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಹೋಮ್ ಐಸೋಲೇಷನ್ ಅಲ್ಲೇನೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ದಟ್ ಇಸ್ ವೇರ್ ವಿ ಆರ್ ಆಕ್ಚುಲಿ ಹೈಲೈಟಿಂಗ್ ಆಲ್ ಆ ಪ್ರಿವೆಂಟಿವ್ ಕೇರ್ ಮ್ಯಾನೇಜ್ಮೆಂಟ್ಸ್ ಟುಡೇ. ಓಕೆ, ಸೊ ಮುಂದೆ ಇದರ ಪೆಥೋಜೆನಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈ ಡಿಸೀಸ್ ಪ್ರೋಸೆಸ್ ಏನ್ ಆಗತ್ತೆ, ಹೇಗಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಫೇಸ್ 1 ಅಂತ ಹೇಳಿದ್ರೆ ಫಸ್ಟ್ 7 days ಫೇಸ್ 1 ಅಲ್ಲಿ ಬರುತ್ತೆ, wherein the client is either asymptomatic or mildly symptomatic ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಿಂಪ್ಟಮ್ಸ್ ಇರಬಹುದು ಅಥವಾ ಕಂಪ್ಲೀಟ್ ಆಗಿ ಸಿಂಪ್ಟಮ್ಸ್ ಇಲ್ಲದೆ ಇರಬಹುದು. ಓಕೆ, ದಟ್ ಇಸ್ ಕನ್ಸಿಡರ್ಡ್ ಟು ಬಿ ಇನ್ ದ ಫೇಸ್ 1. Phase 2 is between 7 to 12 days, wherein we can see moderate symptoms involvement of also the respiratory distress. Okay, and phase 3 is wherein it lies between 12 to 21 days. Based on the early diagnosis and medical interventions, symptoms may either worsen or subside. Okay, so this is regarding the disease process. ಅಂದ್ರೆ ಇಲ್ಲಿ ನಾವು 3 ಬಗೆಯಲ್ಲಿ ಡಿವೈಡ್ ಮಾಡ್ತೀವಿ, ಫೇಸ್ 1,
phase 2 and phase 3 ಅಂತ ಹೇಳಿ. ಸೊ ಫಸ್ಟ್ 7 days phase 1ಗೆ ಬರುತ್ತೆ. ಸೆಕೆಂಡ್ ಫೇಸ್ ಬಂದ್ಬಿಟ್ಟು 7ನೇ ದಿವಸದಿಂದ 12ನೇ ದಿವಸ ಇರುತ್ತೆ. ಇಲ್ಲಿ ಮಾಡರೇಟ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಮುಂದೆ ನಾನು ಒಂದೊಂದೇ ಫೇಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.